ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ರಾಗಿ ಮಿಕ್ಸ್ಚರ್. ಯಾವುದಪ್ಪ ರಾಗಿ ಮಿಕ್ಸ್ಚರ್ ಅಂತ ಹೇಳ್ತಿದ್ದೀರಾ? ಕಡಲೆ ಹಿಟ್ಟು ಮಿಕ್ಸ್ಚರ್ ಕೇಳಿರ್ತೀರಾ, ಅಕ್ಕಿ ಹಿಟ್ಟು ಮಿಕ್ಸ್ಚರ್ ಕೇಳಿರ್ತೀರಾ. ರಾಗಿ ಮಿಕ್ಸ್ಚರ್ ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಕೂಡ, ತುಂಬಾ ಬೇಗನೆ ಮಾಡ್ಕೋಬೋದು. ಎಲ್ಲ ಶುಗರ್ ಪೇಷಂಟ್ ಹಾಗೆ ಹೀಗೆ ಅಂತ ಇರ್ತಾರಲ್ಲ, ಎಲ್ಲರೂ ಕೂಡ ತಿನ್ಬೋದು. ಎಣ್ಣೆನೂ ಜಾಸ್ತಿ ಕುಡಿಯಲ್ಲ, ಹಾಗೆ ತುಂಬಾ ಬೇಗ ಆಗುತ್ತೆ. ಟೇಸ್ಟ್ ಮಾಡಿ ನೋಡಿ ಒಂದು ಸಲ ಇದನ್ನು. ಎಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲಷ್ಟು ರಾಗಿ ಹಿಟ್ಟು, ಅರ್ಧ ಬೌಲಷ್ಟು ಕಡಲೆ ಹಿಟ್ಟು, 1/4 ಬೌಲಷ್ಟು ಅಕ್ಕಿ ಹಿಟ್ಟು, ಅಜ್ವಾನ 1 ಸ್ಪೂನಷ್ಟು ತಗೊಂಡಿದ್ದೀನಿ. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ರಾಗಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ. 1/4 ಬೌಲ್ ಅಷ್ಟು ಬೇಕಿಲ್ಲ, ಒಂದು 3-4 ಸ್ಪೂನಷ್ಟು ಹಾಕೊಂಡ್ರೆ ಸಾಕು. ನಂತರ ಅಜ್ವಾನ ಇದನ್ನು ಕೈಯಲ್ಲಿ ಚೆನ್ನಾಗಿ ಉಜ್ಜಿ ಹಾಕಿ, ಅದು ಸ್ವಲ್ಪ ಘಮ ಬಿಡುತ್ತೆ ಅಂತ ಉಜ್ಜಿ ಹಾಕಬೇಕು, ಹಾಗೆ ಹಾಕಬೇಡ. ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಕು ಕಣ್ರಿ, ಇಷ್ಟೇ. ಅದಕ್ಕೆ ಬೇಕಿದ್ರೆ ನಿಮ್ಗೆ ಜಾಸ್ತಿ ಕ್ರಿಸ್ಪಿನೆಸ್ ಬೇಕು ಅಂದರೆ ಎಣ್ಣೆ, ಬೆಣ್ಣೆ, ತುಪ್ಪ ಏನು ಬೇಕಾದರೂ ಹಾಕೋಬೋದು. ಬಟ್ ಮಿಕ್ಸ್ಚರ್ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅನ್ನೋಕ್ಕೋಸ್ಕರ ನಾನು ಏನೂ ಹಾಕ್ತಿಲ್ಲ. ಇದಕ್ಕೇನಿಲ್ಲ, ತಣ್ಣೀರು ಹಾಕಿ ಕಲಸಿ ನೀವು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ, ಮುಟ್ಟೋದಕ್ಕೆ ತುಂಬ ಸಾಫ್ಟಾಗಿ ಬರಬೇಕಾ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಚಪಾತಿ ಹಿಟ್ಟು ಹೇಗೆ ಸಾಫ್ಟಾಗಿರುತ್ತೆ ಅಷ್ಟು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು. ಇದನ್ನು ಕಲಸಿ 15-20 ನಿಮಿಷ ಹಾಗೆ ಬಿಡೋಣ. ನೋಡಿ, ಅದಕ್ಕೆ ಕಲಿಸಿದ್ರೆ ಸಾಕು. ಒಂದು ಲಿಡನ್ನು ಕ್ಲೋಸ್ ಮಾಡಿ 10-15 ನಿಮಿಷ ಹಾಗೆ ಇಟ್ಟಿರ್ತೀನಿ. ನಂತರ ಚಕ್ಲಿ ಬಿಲ್ಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚಕ್ಲಿ ಉರುಳಿ ಇರುತ್ತಲ್ಲ, ಇದು ಚಕ್ಲಿ ಉರುಳಿಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ದು ಮಿಕ್ಸ್ಚರ್ದು ಬಿಲ್ಲೆನ ರೆಡಿ ಮಾಡಿ, ನಾನು ಚಕ್ಲಿ ಉರುಳಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ, ಯಾಕಂದರೆ ಹಿಟ್ಟು ಅಂಟಲ್ಲ ಅಂತ ಹೇಳಿ. ನಂತರ 10-15 ನಿಮಿಷ ಆದಮೇಲೆ ನೋಡಿ, ಹಿಟ್ಟು ಈ ರೀತಿ ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಕೈಯಲ್ಲಿ ಅಲ್ಲೇ ನಾದ್ಕೊಂಬಿಡೋಣ. ನಾದಿದಷ್ಟು ಸ್ವಲ್ಪ ಸಾಫ್ಟಾಗಿರುತ್ತೆ ಮಿಕ್ಸ್ಚರು, ತುಂಬ ಹಾರ್ಡ್ ಆಗೋದಿಲ್ಲ. ನಂತರ ಚಕ್ಲಿ ಒರಳಿಗೆ ಹಾಕಿ ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀನಿ. ಆಮೇಲೆ ಎಣ್ಣೆಗೆ ಡೈರೆಕ್ಟ್ ಒತ್ಬಿಡೋದೆ. ಎಲ್ಲ ಥರ ಮಿಕ್ಸ್ಚರು ಕೇಳ್ತೀರಾ, ಈ ಥರ ಡಿಫ್ರೆಂಟಾಗಿ ಮಾಡಿ ನೋಡಿ. ಈಗ ಬೇಸಿಗೆ ರಜೆ ಬಂತು, ಮಕ್ಕಳಿಗೆ ಏನೆಲ್ಲ ಮಾಡಿಕೊಡೋದಪ್ಪ ಅಂತ ಚಿಂತೆ ಮಾಡಿದಾಗ ಈ ಥರ ಮನೆಯಲ್ಲೇ ಹೆಲ್ತಿಯಾಗಿ ಮಾಡಿಕೊಡಿ, ಟೇಸ್ಟಿಯಾಗಿರುತ್ತೆ. ಹೆಲ್ತಿ ಕೂಡ ತುಂಬಾ ಬೇಗ ಆಗುತ್ತೆ. ಮಾಡಿ ನೋಡಿ ಒಂದು ಸಲ, ಇದನ್ನು ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಬೇಕು, ಓಕೆನಾ? ನಂತರ ಎಲ್ಲ ಅದನ್ನು ನೀವು ಡೈರೆಕ್ಟು ಬಾಣಲಿಗೆ ಹೊತ್ಕೊಂಡ್ಬಿಟ್ರೆ ಸಾಕು. ನೋಡಿ, ಬೇಯೋದು ಅಷ್ಟೇ, 2-3 ನಿಮಿಷದೊಳಗೆ ಬೆಂದೋಗ್ಬಿಡುತ್ತೆ. ನೋಡಿ, ಬೆಂದೋಯ್ತು ಅನ್ನೋದಕ್ಕೆ ಅದು ಮೇಲ್ಗಡೆ ಗುಳ್ಳೆ ಬರೋದು ಕಡಿಮೆ ಆಗುತ್ತೆ. ನೋಡಿ, ಈಗ ಬೆಂದಿದೆ ಅಂತ ಅರ್ಥ. ಹೀಗೆಲ್ಲ ಅದನ್ನು ತೆಗೆದು ಹಾಕೋಣ. ಅದೇ ಥರ ಇನ್ನೊಂದು ಟ್ರಿಪ್ ಬೇಯಿಸ್ಕೊಳ್ಳಿ. ಆಲ್ಮೋಸ್ಟ್ 1 ಬೌಲ್ ರಾಗಿ ಹಿಟ್ಟಿಗೆ ಅರ್ಧ kg ನೀವು ಮಿಕ್ಸ್ಚರ್ನ ಮಾಡ್ಕೋಬೋದು. ನಿಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಸೈಜ್ ಮಿಕ್ಸ್ಚರ್ ಮಾಡ್ಕೋಬೋದು. ನೋಡಿ, ಇದೇ ಥರ ಎಲ್ಲನೂ ಹಾಕಿ ಅರ್ಧ kg ಮಿಕ್ಸ್ಚರ್ ರೆಡಿ ಆಯಿತು. ತುಂಬ ಕ್ರಿಸ್ಪಿ ಕೂಡ, ಟೇಸ್ಟಿ ಕೂಡ, ಹೆಲ್ತಿ ಕೂಡ ರಾಗಿ ಮಿಕ್ಸ್ಚರ್ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಇಂಗು, ಖಾರದ ಪುಡಿ. ನೀವು ಬೇಕಿದ್ದರೆ ಕಲಸೋದಕ್ಕೆ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಎಣ್ಣೆ ಎಲ್ಲ ಗಲೀಜಾಗುತ್ತೆ. ಬಟ್ ಈ ಥರ ಮೇಲೆ ಉದುರಿಸ್ಕೊಂಡ್ರೆ ಸಾಕು. ನಿಮ್ಮ ಖಾರಕ್ಕೆ ತಕ್ಕಾಗಿ ಖಾರದ ಪುಡಿ. ನಂತರ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಮಾಡಿದ್ರೆ ಬಿಸಿ ಬಿಸಿಯಾದ ರುಚಿಯಾದ ರಾಗಿ ಮಿಕ್ಸ್ಚರ್ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.